ನಂಬಿ ಕರೆದರೆ ಓ ಎನ್ನನೇ ಶಿವನು. ಇದು ನಮ್ಮ ಹಿಂದೂಗಳ ಅಚಲ ನಂಬಿಕೆ. ಪುರಾತನ ಕಾಲದಿಂದ ಹಿಡಿದು ಇವತ್ತಿನ ಹೈಟೆಕ್ ಯುಗದವರೆಗೂ ಕೂಡ ಈ ನಂಬಿಕೆ ಸುಳ್ಳಾಗಿಲ್ಲ. ಎಲ್ಲಿ ಅಚಲತೆ, ದೃಢತೆ, ತನ್ಮಯತೆ, ಏಕಾಗ್ರತೆ, ಭಕ್ತಿ, ಪ್ರೀತಿ, ಗೌರವ, ಆದರ ಅದೆಲ್ಲ ಇಟ್ಟುಕೊಂಡು ಭಕ್ತಿಯಿಂದ, ಶ್ರದ್ಧೆಯಿಂದ ಶಿವನ, ಈಶನ ಸೇವೆಯನ್ನು ಮಾಡಿದ್ರೆ ಸುಳ್ಳಾಗಲ್ಲ ನಂಬಿಕೆ. ಬಹುಶಃ ಸುಳ್ಳಾಗಿಲ್ಲ ಇನ್ನೂ ಕೂಡ. ಅಷ್ಟಿಲ್ಲದೇ ಕೋಟ್ಯಂತರ ಜನಸಂಖ್ಯೆ ಇವತ್ತಿನ ದಿನ ಶಿವನ ಪೂಜೆ, ಅರ್ಚನೆಗಳಲ್ಲಿ, ಜಾಗರಣೆಗಳಲ್ಲಿ ಪಾಲ್ಗೊಳ್ಳೋಕೆ ಸಾಧ್ಯ ಏನ್ರಿ? ಎಲ್ಲವನ್ನ ತಂತ್ರಜ್ಞಾನ, ವಿಜ್ಞಾನ, ಡಿಜಿಟಲ್ ಹಂಗೆ ಮೂಢನಂಬಿಕೆ ಅಂದ್ಕೊಂಡು ತಳ್ಳಿಕೊಂಡು ಹೋದರೆ ಇಷ್ಟೆಲ್ಲ ಅಪಾರ ಜನಸಂಖ್ಯೆ ಯಾಕೆ ಅನ್ನೋದು ಜನಸಾಗರನೇ ಹರಿದು ಬರ್ತದಲ್ಲ ದೇವಾಲಯಗಳಿಗೆ. ಎಲ್ಲ ಪೂಜೆ, ಅರ್ಚನೆ, ಹೋಮ, ಹವನ ಅಷ್ಟು ಮೂಢನಂಬಿಕೆ ಅಂತ ಗೊತ್ತಿದ್ದು ಯಾಕೆ ಮಾಡ್ತಾರವರು? ಇಲ್ಲ, ಎಲ್ಲವೂ ಮೂಢನಂಬಿಕೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದರ ಹಿಂದೂ ಕೂಡ ವೈಜ್ಞಾನಿಕ ಸತ್ಯ ಇರ್ತದೆ. ಹೋಮ ಹವನ ಮಾಡೋದ್ರ ಹಿಂದೂ ಕೂಡ ವೈಜ್ಞಾನಿಕ ತಿಳುವಳಿಕೆ ಇದೆ. ಅಲ್ಲಿ ಅವುಗಳನ್ನೆಲ್ಲ ಹಾಕಿ ಹವಿಸ್ಸನ್ನು ಕೊಟ್ಟು ಏನದು ಬೆಂಕಿಯನ್ನು ಉರಿಸೋದ್ರಿಂದ ವಾತಾವರಣದೊಳಗೆ ಎಂಥ ಪರಿವರ್ತನೆ ಆಗ್ತದನ್ನೋ ಅಂಥ ತಿಳುವಳಿಕೆ ನಮ್ಮ ಹಿರಿಯರಿಗಿತ್ತು. ಅದಕ್ಕೋಸ್ಕರ ಅದನ್ನು ಹುಟ್ಟುಹಾಕಿದ್ದು. ಪೂಜೆ ಅರ್ಚನೆಗಳಿಂದ ಮನಸ್ಸಿಗೆ ಶಾಂತಿ, ಆ ಘಂಟಾನಾದ, ಆ ಓಂಕಾರ, ಆ ದೀಪ, ಆ ಧೂಪ ಅವೆಲ್ಲವೂ ಮನಸ್ಸಿಗೆ ಅದೆಷ್ಟು ಶಾಂತಿಯನ್ನು ತಂದು ಕೊಡ್ತಾವಲ್ಲ. ಅದಕ್ಕೋಸ್ಕರ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಜನಸಾಗರದ ಉಪಾಧಿಯೊಳಗೆ ದೇವಸ್ಥಾನಗಳಿಗೆ ಹರಿದು ಬರೋದು. ಗರ್ಭಗುಡಿಯಲ್ಲಿ ಇರೋದು ಕಲ್ಲಿನ ಮೂರ್ತಿನೇ ಇರಬಹುದು, ಆದರೆ ಅದನ್ನು ಕಟ್ಟಿದಂಥ ಶಿಲ್ಪಿಯ ಚಾಣಾಕ್ಷತೆ, ಆ ಮೂರ್ತಿಯನ್ನು ನೋಡಿದ ತಕ್ಷಣ ಆಗುವಂಥ ಧನ್ಯತಾ ಭಾವ, ಅದೆಲ್ಲವೂ ಸುಳ್ಳೇನ್ರಿ? ಪ್ರಾಕ್ಟಿಕಲ್ಲಾಗಿಯೇ ಮುಂದಿರ್ತದಲ್ಲ ಅದು ಮೂರ್ತಿ. ಅದಕ್ಕೋಸ್ಕರ ಎಲ್ಲವನ್ನ ಹಳೆಯದೆಲ್ಲ ಒಳ್ಳೆಯದಲ್ಲ ಅಂಥೇಳಿ ತಳ್ಳಿ ಹಾಕೋ ಹಾಗಿಲ್ಲ. ಹಳೆಯದರೊಳಗೇ ಬಹಳಷ್ಟು ಒಳ್ಳೆಯದಿದೆ. ಅನುಸರಿಸ್ಕೊಂಡು ಹೋಗೋ ಮನಸ್ಥಿತಿಯವ್ರು ನಾವು ಆಗಬೇಕಷ್ಟೆ. ನಮ್ಮ ಮನಸ್ಥಿತಿ ಬದಲಾಗಿದೆ, ಈಗ ಭಾವನೆಗಳು ಬದಲಾಗಿದ್ದಾವೆ, ಕಾಲ ಬದಲಾಗಿಲ್ಲ. ಎಲ್ಲ ಅದಾದ ಕಾಲಕ್ಕೆ ಅದು ಆಗ್ತಾಯಿದೆ. ಬಟ್ ಈಗೇನೋ ಚಳಿಗಾಲದೊಳಗೆ ಚಳಿ ಅದೆಲ್ಲವೂ ಸ್ವಲ್ಪ ಏರುಪೇರಾಗಿರ್ಬೋದು. ಬಿಸಿಲು ಜಾಸ್ತಿ, ಚಳಿ ಜಾಸ್ತಿ. ಯಾಕೆ ಅಂದರೆ ನಾವೇ ಮಾಡ್ಕೊಂಡಂಥ ದುರಂತ ಅದು. ಎಲ್ಲ ಪರಿಸರವನ್ನು ಹಾಳು ಮಾಡಿ ಆ ಪ್ರಕೃತಿ ಆ ರೀತಿ ಮುನಿಸ್ಕೊಂಡು ಬಿಟ್ಟದೆ. ಈಗ ನೋಡ್ರಿ, ಇವತ್ತು ಶಿವರಾತ್ರಿ ದಿನ ಶಿವ 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 ಅನ್ಬೇಕು ಅಂತ ಹೇಳ್ಕೊಂಡು ಬರ್ತಿದ್ರು ನಮ್ಮ ಹಿರಿಯರು. ಬಟ್ ಇವತ್ತು ಚಳಿ 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 ಅಂತ ಇತ್ತು. ಬೆಳಗ್ಗೆ ಎಲ್ಲ 8 ಗಂಟೆ ತನಕ ಇತ್ತಲ್ಲ. ಇದು ವಾತಾವರಣ ನಾವೇ ಮಾಡ್ಕೊಂಡೀವಿ ಇದನ್ನು. ಅದಕ್ಕೆ ಆದರೆ ಇದೆಲ್ಲವೂ ಚೇಂಜ್ ಆಗಬೇಕಂತಂದರೆ ಪ್ರಕೃತಿಯ ಮಡಿಲಲ್ಲಿದ್ದಾನೆ ಶಿವನು. ದೇವರಂದರೆ ಬೇರೆ ಅಲ್ಲ, ಪ್ರಕೃತಿ. ಅಲ್ಲಿ ಪ್ರಕೃತಿ ಪುರುಷರು ಎಲ್ಲ ಅಲ್ಲೇ. ಅದಕ್ಕೆ ನಾವು ಮೊರೆ ಹೋದಾಗ ಮಾತ್ರ ಅಲ್ಲಿ ತಾದಾತ್ಮ್ಯತೆ, ಅಲ್ಲಿ ಮಿಲನ, ಅಲ್ಲಿ ಆತ್ಮೀಯತೆ, ಅಲ್ಲಿ ಪ್ರೀತಿ, ಅಲ್ಲಿ ಪ್ರೇಮ, ಬಂಧುತ್ವವನ್ನು ಬೆಳೆಸ್ಕೊಂಡ್ರೆ ಮಾತ್ರ ಮನುಕುಲ ಉಳಿಯೋಕ್ಕೆ ಸಾಧ್ಯ. ಆವಾಗಲೇ ನೀವು ನಂಬಿ ಕರೆದಾಗ ಓಡಿ ಬರೋಕ್ಕೆ ಸಾಧ್ಯ. ಶಿವ ನಾದದೊಳಗೆ, ವೇದದೊಳಗೆ, ಸೃಷ್ಟಿಯ ಕಣ ಕಣದೊಳಗೆ ಶಿವ ಬೆರೆತುಕೊಂಡಿದ್ದಾನ್ರಿ. ನಂಬೇಕಷ್ಟೆ. ನಂಬಿಕೆ ಅನ್ನೋದೇ ಮುಖ್ಯ. ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತ ಬಾಯಿ ತುಂಬ ಹೇಳಿ ನಂಬಿದವರಿಗೆ ಮೋಸ ಮಾಡುವಂತಹ ಜನಕ್ಕೂ ಏನೀಗ ಕೊರತೆ ಇಲ್ಲ. ಆದ್ದರಿಂದ ತೀರಾ ಮೈಲ್ಡಾಗಿ ನಂಬಿ ಆಮೇಲೆ ಗೋಳಾಡುವಂಥ ಪರಿಸ್ಥಿತಿ ತಂದುಕೊಳ್ಳೋದು ಬೇಡ. ಈ ಮಹಾಶಿವರಾತ್ರಿಯ ದಿನ ಜಾಗರಣೆ, ಉಪವಾಸ ಎಲ್ಲವೂ ಆರೋಗ್ಯದ ದೃಷ್ಟಿಯಿಂದ ವಾರದಲ್ಲಿ 1 ದಿನನಾದರೂ ಉಪವಾಸ ಮಾಡಬೇಕು. ಮಾಡಿಲ್ಲ ಇಷ್ಟು ದಿನ ಅಂತಂದರೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿರಿ. ವಾರಕ್ಕೆ 1 ದಿನ ಉಪವಾಸ. ರಾತ್ರಿ ಎಲ್ಲ ಜಾಗರಣೆ ಯಾಕಪ್ಪ? ಯಾಕಂದರೆ ಒಂದೇನು ನಂಬಿಕೆ ಇದೆ ನಮ್ಮದು. ಆವತ್ತು ಶಿವರಾತ್ರಿಯ ದಿನ ಶಿವ ಪಾರ್ವತಿಯರಿಬ್ಬರು ಭೂಮಂಡಲ ನೋಡೋಕ್ಕೆ, ಸಂಚಾರ ಮಾಡೋಕ್ಕೆ ಬರ್ತಾರೆ. ಆವತ್ತು ಮನೆಗಳಲ್ಲಿ ಬೆಳಗುವ ದೀಪ, ತಮಗೆ ಒದಗುತ್ತಾ ಇರೋ ಅರ್ಚನೆ, ಪೂಜೆ, ಭಕ್ತಿ ಗೀತೆಗಳು ಎಲ್ಲವನ್ನ ಕೇಳಿ ಅವರಿಗೆ ಆನಂದವಾಗ್ತದೆ. ಅಂಥ ಮನೆಗಳಿಗೆ ಹರಕೆಯನ್ನು ಕೊಡ್ತಾರೆ ಶಿವಪಾರ್ವತಿ ಅನ್ನುವಂಥ ನಂಬಿಕೆ ನಮ್ಮದು. ಅದಕ್ಕೆ ನಾವು ಅದನ್ನು ಅಷ್ಟು ಭಕ್ತಿಯಿಂದ ಆಚರಣೆ ಮಾಡೋದು.
ಭಕ್ತಿ, ಜ್ಞಾನ, ವೈರಾಗ್ಯ, ಅಂತಃಕರಣ, ದಯೆ, ಪ್ರೀತಿ, ಪ್ರೇಮದಂಥ ದೈವ ಮೌಲ್ಯಗಳನ್ನು ಪ್ರತಿಯೊಬ್ಬ ಮನುಷ್ಯರು ಬೆಳೆಸ್ಕೊಂಡು ಇಂಥ ಧಾರ್ಮಿಕ ವಿಧಿವಿಧಾನಗಳಿಗೆ ಇಲ್ಲಿ ಯಾರಿಗೂ ತೊಂದರೆ ಆಗೋ ಪ್ರಮೇಯನೇ ಇಲ್ವಲ್ಲ. ಇಲ್ಲಿ ಅವ್ರ ಭಾವನೆಗಳಿಗೆ ಧಕ್ಕೆ ಏನಿಲ್ಲ. ಅವ್ರವ್ರ ಪಾಡಿಗೆ ಅವರು ಇದು ಆರೋಗ್ಯಕ್ಕೆ ಪೂರಕವಾದಂಥ ಹಬ್ಬ ಹರಿದಿನಗಳು ನಮ್ಮೂ ಸಂತೋಷ ಪಡಬೇಕು, ನಗಬೇಕು, ಆರೋಗ್ಯವಾಗಿರಬೇಕು ಅಂತಲೇ ಇದನ್ನು ಮಾಡಿದ್ದು ನಮ್ಮ ಹಿರಿಯರು. ಹಾಗಾಗಿ ಅವರು ಮಾಡಿಟ್ಟಿದ್ದನ್ನು ಕಿತ್ಕೊಳ್ಳೋ ಅಧಿಕಾರವನ್ನು ನಾವು ತಗೋಬಾರ್ದು. ಎಲ್ಲರ ಮುಖದೊಳಗೂ ನಗು ಇರಬೇಕು, ಸಂತೋಷ ಇರಬೇಕು, ಜೀವನದೊಳಗೆ ಕೊಡಬೇಕು. ಸಾಧ್ಯ ಆದರೆ ನಗುವನ್ನು ಕೊಡ್ರಿ, ಕಿತ್ಕೊಳ್ಳೋ ಕೆಲಸ ಬೇಡ. ಇಂಥ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಒಟ್ಟಾಗಿ ಆಚರಣೆ ಮಾಡಬೇಕಾದಂಥವರು ಕೆಲವೊಂದು ಸತಿ ಕಾರಣಾಂತರಗಳಿಂದ ಏನೋ ಒಳಗಡೆ ಅದಮಿಟ್ಕೊಂಡು ಇಂಥವುಗಳಲ್ಲೆಲ್ಲ ಪಾಲ್ಗೊಳ್ದೇನೆ ಮೂಲೆ ಹಿಡಿದು ಅಳ್ತಿರ್ತಾರಲ್ಲ, ಅದಾಗಬಾರ್ದು ಅಂತಂದರೆ ಜಾಗರಣೆ ಮಾಡಬೇಕು. ರಾತ್ರಿ ಜಾಗರಣೆ ಮಾಡಿರಿ, ಎಲ್ಲರೂ ಸೇರಿ ಭಜನೆ, ತತ್ವಪದ, ಏನೆಲ್ಲ ಶಿವನಿಗೆ ಪ್ರೀತಿಯನ್ನು ಉಂಟು ಮಾಡುವಂಥದ್ದನ್ನು ಮಾಡ್ತಾ ಕೂತ್ರಿ ಅಂತಂದರೆ ಶಿವ ಸಂಪ್ರೀತನಾಗ್ತಾನೆ. ನೀವು ನಂಬಿ ಕರೆದಾಗೆಲ್ಲ ನಿಮ್ಮ ಬಳಿ ಓಡೋಡಿ ಬರ್ತಾನೆ ಕರುಣಾಮಯಿ ಶಿವ. ಉಪವಾಸದ ದಿನ ಇವತ್ತು ಉಪವಾಸ ಮಾಡ್ತೀವಲ್ಲ, ಏನು ಮಾಡಬೇಕು? ನಿಟ್ಟುಪವಾಸನೆ ಮಾಡಬೇಕು. ಘನ ಪದಾರ್ಥವನ್ನು ಸೇವನೆ ಮಾಡಬಾರ್ದು, ದ್ರವ ಪದಾರ್ಥವನ್ನು ಸೇವನೆ ಮಾಡಬೇಕು. ದ್ರವ ಪದಾರ್ಥ ಅದರಲ್ಲೂ ಸಾಧ್ಯವಾದಷ್ಟು ಯಥೇಚ್ಛವಾಗಿ ನೀರನ್ನೇ ಕುಡಿಬೇಕು. ಯಾಕೆ? ಖಾಲಿ ಪಾತ್ರೆ ಒಳಗೆ ನೀರು ಅದನ್ನು ಕ್ಲೀನಿಂಗ್ ಮಾಡಿ ಜಾಸ್ತಿ ನೀರು ಹಾಕಿದ್ರೆ ಮತ್ತಷ್ಟು ಕ್ಲೀನಾಗಿ ಹರಿದು ಹೋಗಿಬಿಡ್ತದೆ, ಇಷ್ಟು ಏನಾದರೂ ಅಂಟಿತ್ತಪ್ಪ ಅಂತಂದರೆ. ಹಾಗೆ ಈ ಹೊಟ್ಟೆ ಒಳಗಿರುವಂಥ ಕಲ್ಮಶಗಳೆಲ್ಲ ಜಾಸ್ತಿ ನೀರು, ಇವತ್ತು ಉಪವಾಸ ಇರ್ತೀವಿ, ಇಷ್ಟು ದಿನದೆಲ್ಲ ಸಂಗ್ರಹ ಆಗಿರ್ತದಲ್ಲ ಹೊಟ್ಟೆ ಒಳಗೆ, ಅದು ಇವತ್ತು ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ಫಿಲ್ಟರ್ ಆಗಿಬಿಡ್ತದೆ, ಎಲ್ಲ ಶುದ್ಧವಾಗಿಬಿಡ್ತದೆ ಸ್ಟಮಕ್, ಹೊಟ್ಟೆ. ಅದಕ್ಕೋಸ್ಕರ ಇವತ್ತು ಉಪವಾಸ ಇರೋದು ಬಹಳ ಒಳ್ಳೆಯದು. ಸಾಧ್ಯವಾದಷ್ಟು ಜಾಸ್ತಿ ನೀರು, ತಾಸಿಗೊಂದು ಲೋಟನಾದರೂ ಕನಿಷ್ಠ 8 ಲೀಟರ್ ಕುಡಿಬೇಕಂತಿದೆ ಅದು ಅಳತೆ. ಆಗಲ್ಲಪ್ಪ ನಮಗಂತಂದ್ರೆ 1 ಲೋಟನಾದರೂ ನೀರನ್ನು ಕುಡಿಬೇಕು ಇವತ್ತು. ಕುಡಿಯೋದ್ರಿಂದ ಹೊಟ್ಟೆ ಒಳಗಿರೋ ಎಲ್ಲ ಟಾಕ್ಸಿಕ್ಸ್ಗಳು ಹೊರಗಡೆ ಹೋಗ್ಬಿಡ್ತವೆ ಮೂತ್ರದ ಮೂಲಕ. ಅದಕ್ಕೆ ಈ ಉಪವಾಸದ ಹಿಂದೆ ದೊಡ್ಡದಾದಂತಹ ಆರೋಗ್ಯ ಸೂತ್ರ ಅಡಗಿರೋದ್ರಿಂದ ಉಪವಾಸ ಅತ್ಯಗತ್ಯ, ವಾರಕ್ಕೆ ಒಮ್ಮೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಂತೋಷವನ್ನು ತಂದುಕೊಡುವಂತಹ ಭಕ್ತಿ, ಜ್ಞಾನ, ವೈರಾಗ್ಯ, ಆಧ್ಯಾತ್ಮ ಸ್ವಲ್ಪನಾದರೂ ಮೈಗೂಡಿಸ್ಕೊಂಡ್ವಿ ಅಂತಂದರೆ ಜೀವನದೊಳಗೆ ಬರುವಂಥ ಅನೇಕ ಜಂಜಾಟಗಳಿಂದ, ಸಮಸ್ಯೆಗಳಿಂದ, ದುಃಖ, ಚಿಂತೆ ಇವುಗಳಿಂದ ನಾವು ಕೊಂಚ ಮಟ್ಟಿಗಾದರೂ ದೂರಾಗಿ ಒಂದು ದಿನನಾದರೂ ನೆಮ್ಮದಿಯಿಂದ ಬದುಕೋ ಹಂಗೆ ಆಗಬಹುದು ಅಂತ ಆಶಿಸ್ತಾ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು.